ಕೈದಿಗಳಿಗೆ ರಾಜ್ಯಾತೀತ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಚಾರಣೆಯನ್ನ ಮುಗಿಸಿ ತೆರಳಿದ್ದಾರೆ ನಟ ಧನ್ವೀರ್. ಪೊಲೀಸರ ವಿಚಾರಣೆ ಮುಗಿಸಿ ಇದೀಗ ಪರಪ್ಪನ ಅಗ್ರಹಾರದಿಂದ ತೆರಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಪರಪ್ಪನ ಅಗ್ರಹಾರ ಠಾಣೆಯಿಂದ ತೆರಳಿದಂಥ ನಟ ಧನ್ವೀರ್ ನೋಟಿಸ್ ನೀಡಿ ಕಳಿಸಿರುವಂಥ ಪೊಲೀಸರು ನವೆಂಬರ್ 13ಕ್ಕೆ ಮತ್ತೆ ವಿಚಾರಣೆಗೆ ಬರಲು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಹೋದಂಥ ಧನ್ವೀರ್ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ನೀಡದೆ ಧನ್ವೀರ್ ತೆರಳಿದ್ದಾರೆ. ಮತ್ತೆ ನವೆಂಬರ್ 13ನೇ ತಾರೀಕು ಮತ್ತೆ ಬರಬೇಕು ಅಂದರೆ 3 ದಿನಗಳ ನಂತರ ಇದೀಗ ಸರಿಸುಮಾರು ಮತ್ತೆ ಬರಬೇಕು ಅಂತ ಹೇಳಿದಾರಂತೆ. ನೋಡಿ, ಪರಪ್ಪನ ಅಗ್ರ ಠಾಣೆಗೆ ತೆರಳಿದಂಥ ಧನ್ವೀರ್ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ DCP ನಾರಾಯಣ ಅವರ ನೇತೃತ್ವದಲ್ಲಿ ಒಂದಿಷ್ಟು ವಿಚಾರಣೆ ಕೂಡ ನಡೀತು. ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ನೋಡಿ, ಒಂದಿಷ್ಟು ಆತ್ಮೀಯರೊಬ್ಬರು ನನಗೆ ವಿಡಿಯೋವನ್ನು ಸೆಂಡ್ ಮಾಡಿದ್ರು. ಆ ವಿಡಿಯೋವನ್ನು ನಾನು ಬೇರೆ ಯಾರಿಗೂ ಕೂಡ ಸೆಂಡ್ ಮಾಡಿಲ್ಲ, ಯಾರಿಗೂ ಕೂಡ ನಾನು ಫಾರ್ವರ್ಡ್ ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ. ಇಲ್ಲಿ ಧನ್ವೀರ್ ಅವರು ಒಂದಿಷ್ಟು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ನಾನು ಯಾರಿಗೂ ಕೂಡ ಶೇರ್ ಮಾಡಿಲ್ಲ, ಬೇಕಾದರೆ ನೀವು ಮೊಬೈಲ್ ಚೆಕ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡಿರ್ತಾರೆ. ಈಗ ಮೊಬೈಲ್ ಕೂಡ ವಶಕ್ಕೆ ಪಡೆದುಕೊಂಡು ಸಂಪೂರ್ಣವಾಗಿ ಡಾಟಾವನ್ನು ಸಂಪೂರ್ಣವಾಗಿ ರಿಟ್ರೀವ್ ಮಾಡೋದಕ್ಕೆ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂಥದ್ದು. ನೋಡಿ, ಈಗ ನೋಟಿಸ್ ನೀಡಿ ಕಳಿಸಿರುವಂಥ ಪೊಲೀಸರು ನವೆಂಬರ್ 13ಕ್ಕೆ ಮತ್ತೆ ವಿಚಾರಣೆಗೆ ಬರಲು ಒಂದು ಕಡೆ ಸೂಚನೆ ಕೊಟ್ಟಿದ್ದಾರಂತೆ. ಯಾವ ರೀತಿಯಾದಂಥ ವಿಚಾರಣೆ ನಡೆದಿರಬಹುದು ಅಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ, ಈ ಕೈದಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಕೈದಿಗಳು ಯಾರಾದರೂ ನಿಮಗೆ ಸಂಪರ್ಕದಲ್ಲಿ ಇದ್ದಾರಾ ಅಥವಾ ಯಾರಾದರೂ ಪರಿಚಯ ಇದ್ದಾರಾ, ಈ ರೀತಿ ಆದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದರೆ ಆತ್ಮೀಯರೊಬ್ಬರು ಒಂದಿಷ್ಟು ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿದ್ದಾರೆ ಅಂತಂದಾಗ ಆ ಆತ್ಮೀಯರವರಿಗೆ ಯಾರು ಫಾರ್ವರ್ಡ್ ಮಾಡಿದ್ದು, ಹಾಗಾದರೆ ಯಾರು ಕಳಿಸಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದ್ದ ಹಾಗೆ ಅಥವಾ ನಿಮಗೆ ಮೊದಲು ಬಂದಿದೆಯಾ ಅಥವಾ ನಿಮಗಿಂತ ಮುಂಚೆ ಬೇರೆ ಯಾರಿಗಾದರೂ ಬಂದಿದೆಯಾ, ಈ ರೀತಿ ಆದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಧನ್ವೀರ್ ಅವರನ್ನ ಒಂದಿಷ್ಟು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ದರ್ಶನ್ ಅವರ ಬಹಳಷ್ಟು ಆಪ್ತರು ಒಂದು ಕಡೆ ತಮ್ಮ ಅಂತಾನೆ ಗುರುತಿಸಿಕೊಂಡಂತಹ ಧನ್ವೀರ್ ಅವರನ್ನ ಈಗ ಒಂದಿಷ್ಟು ವಿಚಾರಣೆ ಮುಗಿಸಿ ತೆರಳಬೇಕಾದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಆಯಾಮಗಳಲ್ಲೂ ಕೂಡ ಒಂದಿಷ್ಟು ತನಿಖೆಯನ್ನ ಮಾಡ್ತಾರೆ. ಪ್ರಮುಖವಾಗಿ ನೋಟಿಸ್ ನೀಡಿ ಇದೀಗ ಕಳಿಸಿದ್ದಾರೆ ಅಂತ ಅವರಿಗೆ ನವೆಂಬರ್ 13ನೇ ತಾರೀಕಿಗೆ ಮತ್ತೆ ಬರಬೇಕು ಅಂತ ಹೇಳಿದಾರಂತೆ. ಯಾಕಂದರೆ ಸರಿಸುಮಾರು ಒಂದು ಕಡೆ ಗಮನಿಸ್ತಾ ಹೋದಾಗ ರಾತ್ರಿ 1 ಗಂಟೆಗೆ ಒಂದು ಕಡೆ ವಶಕ್ಕೆ ಪಡೆದುಕೊಂಡು ಅದಾದ ನಂತರ ಅವರ ವಿಚಾರಣೆ ನಡೆಯುತ್ತೆ. ಸರಿಸುಮಾರು 10 ಗಂಟೆಗಳ ಕಾಲ, 1 ಗಂಟೆ ಅಲ್ಲ 2 ಗಂಟೆ ಅಲ್ಲ 10 ಗಂಟೆಗಳ ಕಾಲ ಒಂದಿಷ್ಟು ಮಧ್ಯರಾತ್ರಿಯಿಂದಾನೇ ಒಂದು ಕಡೆ ವಿಚಾರಣೆ ಆರಂಭ ಆಗಿತ್ತು. ಅದಾದಾಗಿಂದ ಒಂದು ಕಡೆ ಸರಿಸುಮಾರು ಇವತ್ತು ಮಾರ್ನಿಂಗ್ ಸಂದರ್ಭದಲ್ಲಿ ಅಂತಂದರೆ 11:40 ಸಂದರ್ಭದಲ್ಲಿ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಆ ಬಿಟ್ಟು ಕಳಿಸಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅದಾದ ನಂತರ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ನೋಡಿ, ಮತ್ತೆ ವಾಪಸ್ ಹೋದಂಥ ಸಂದರ್ಭದಲ್ಲೂ ಕೂಡ ಮತ್ತೆ ಅವರು ಯಾವಾಗ ಪರಪ್ಪನ ಅಗ್ರಹಾರದ ಅಲ್ಲಿ ಒಂದು ಕಡೆ NCR ದಾಖಲಾಗುತ್ತೆ, ಪ್ರಮುಖವಾಗಿ FIR ದಾಖಲಾಗ್ತಾ ಇದ್ದಾಗೆ ಧನ್ವೀರ್ನನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬರ್ತಾರೆ. ಒಂದಿಷ್ಟು ವಿಚಾರಣೆ ನಡೆಯುತ್ತೆ. ಅಲ್ಲಿಯೂ ಕೂಡ ಸರಿಸುಮಾರು 2-3 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ ಅಲ್ಲೇ ಕೂಡ. 2-3 ಗಂಟೆಗಳ ಕಾಲ ವಿಚಾರಣೆ ಸಂದರ್ಭದಲ್ಲೂ ಕೂಡ ಯಾರಾದರೂ ಈಗ ಈ ವಿಡಿಯೋದಲ್ಲಿ ಇರುವಂಥ ಒಂದಿಷ್ಟು ಕೈದಿಗಳು ಏನಾದರೂ ಒಂದು ಕಡೆ ಇವರ ಸಂಪರ್ಕದಲ್ಲಿ ಇದ್ದಾರಾ ಅಥವಾ ಇವರ ಸಂಪರ್ಕದಲ್ಲಿ ಜೊತೆಗೆ ಇವರ ಸ್ನೇಹಿತರ ಸಂಪರ್ಕದಲ್ಲಿ ಇದ್ದಾರಾ, ಇವರು ಹೇಳಿದ್ರಲ್ಲ ಆತ್ಮೀಯರೊಬ್ಬರು ನನಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು DCP ಅವರ ಮುಂದೆ, ನಾರಾಯಣ ಅವರ ಮುಂದೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಆತ್ಮೀಯರು ಯಾರು, ಹಾಗಾದರೆ ಇವರ ಹಿನ್ನೆಲೆ ಏನು, ನಿಜವಾಗ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇರುವಂಥ ಒಂದಿಷ್ಟು ಕೈದಿಗಳ ಜೊತೆ ಏನಾದರೂ ಸಂಪರ್ಕವನ್ನ ಬೆಳೆಸ್ಕೊಂಡಿದ್ದಾರಾ, ಸಂಪರ್ಕವನ್ನ ಇಟ್ಟಿದ್ದಾರಾ, ಹಾಗಾದ್ರೆ ಇವೆಲ್ಲವೂ ಕೂಡ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ವಿಡಿಯೋಗಳು ಇಷ್ಟೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು, ಅದರ ಮಧ್ಯದಲ್ಲಿ ದರ್ಶನ್ ವಿಚಾರ ಅಂತ ಬಂದಾಗ ನೋಡಿ, ಹಾಸಿಗೆ ದಂಬು ಅನ್ನುವಂಥ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಅವರ ಪರ ವಕೀಲರಾಗಿರುವಂಥ ಸುನೀಲ್ ಅವರು ಸಿಕ್ಕಾಪಟ್ಟೆ ಹೈಕೋರ್ಟ್ಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕ್ಲೈಂಟ್ಗೆ, ನಮ್ಮ ಕ್ಲೈಂಟ್ ಏನಿದ್ದಾನೆ ಅವರಿಗೆ ಸರಿಯಾದಂಥ ಒಂದಿಷ್ಟು ಹಾಸಿಗೆ ದಿಂಬನ್ನು ಕೊಟ್ಬಿಡಿ ಅಂತ ಪದೇ ಬಾರಿ ಒಂದಿಷ್ಟು ಮನವಿಯನ್ನು ಮಾಡುವಂಥದ್ದು. ಅದರ ಜೊತೆಗೆ ನಮ್ಮ ದುಡ್ಡಿಂದಾನೇ ನಾವು ಕುಡಿಸ್ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಮಾತಾಡಿದ್ರು. ಅದಾದ ನಂತರ ಒಂದಿಷ್ಟು ಬೆನ್ನು ನೋವು ಆಗ್ತಾ ಇದೆ, ಅದಕ್ಕೋಸ್ಕರ ಒಂದು ಚೇರ್ ಕೊಡಿ ಅಂತ ಹೇಳಿದ್ರು. ಹಾಸಿಗೆ ದಿಂಬುಗೋಸ್ಕರ ಕೂಡ ಅವರು ಪರದಾಡಿದ್ರು. ಆದರೆ ಅಲ್ಲಿ ನೋಡ್ತಾ ಹೋದರೆ ಕೆಲವೊಂದಿಷ್ಟು ಈ ಕೈದಿಗಳು ಇಷ್ಟೊಂದು ರಾಜ್ಯಾರೋಷವಾಗಿ ರಾಜ್ಯಾತಿಥ್ಯದಲ್ಲಿ ಒಂದು ಕಡೆ ಬದುಕ್ತಾ ಇದ್ದಾರೆ ಅಂತಂದಾಗ ಈಗ ಅನುಮಾನ ಮೂಡ್ತಾ ಇದೆ. ನೋಡಿ, ನಮ್ಮ ಅಣ್ಣನಿಗೂ ಕೂಡ ಈ ರೀತಿಯಾಗ ರಾಜ್ಯಾತೀತ ಸಿಗ್ತಾ ಇಲ್ಲ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ.
ಸೊ ಇಂಥದ್ರಲ್ಲಿ ಇವರೆಲ್ಲರೂ ಕೂಡ ಹಿಂಗಿದ್ದಾರೆ ಅಂತಂದಾಗ ಒಂದಿಷ್ಟು ಸರ್ಕಾರಕ್ಕೆ ಮುಜುಗರ ಆಗಿರ್ಬೋದು, ಅದರಿಗೆ ಅಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಮುಜುಗರ ಬರೋದಕ್ಕೆ ಈ ರೀತಿಯಾಗಿ ಯಾರು ಮಾಡಿಬಿಟ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಈಗ ಧನ್ವೀರ್ ಅವರನ್ನು ಕರೆಸ್ಕೊಂಡು ಒಂದಿಷ್ಟು ವಿಚಾರಣೆ ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ. ಯಾಕೆ ಅಂತಂದರೆ ದರ್ಶನ್ ಅವರ ಭಾಳಷ್ಟು ಆಪ್ತರಾಗಿರೋದ್ರಿಂದಾಗಿ ಪ್ರಮುಖವಾಗಿ ದರ್ಶನ್ ಅವರು ಪ್ರತಿಯೊಂದು ಈ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅವರ ಬೆನ್ನೆಲುಬಾಗಿ ನಿಂತು ಅವರ ಮನೆಗೆ ಒಂದು ಕಡೆ ಕುಟುಂಬಕ್ಕೆ ನಾನು ಇದ್ದೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಏನೇನು ಕೆಲಸಗಳು ಕಾರ್ಯಗಳು ಮಾಡಬೇಕು ಅದೆಲ್ಲವೂ ಕೂಡ ನಿಭಾಯಿಸ್ಕೊಂಡು ಬಂದಿರುವಂಥದ್ದು ಇದೇ ಧನ್ವೀರ್ ಅವರು. ಸೊ ಹಾಗಾಗಿ ಧನ್ವೀರ್ ಅವರ ಮೇಲೆ ಒಂದಿಷ್ಟು ಅನುಮಾನ ಬರೋದಕ್ಕೆ CCB ಅಧಿಕಾರಿಗಳು ಒಂದಿಷ್ಟು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡೋದಕ್ಕೂ, ಹಾಗೆ ಒಂದಿಷ್ಟು ಮೊಬೈಲ್ ತೆಗೆದುಕೊಂಡು ಒಂದಿಷ್ಟು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು FSL ಕಳಿಸಿದ್ದಾರೆ, ಮೊಬೈಲ್ ಡಾಟಾ ರೀಟ್ರೀವಿಗೆ ಏನು ಕಳಿಸಿದ್ದಾರೆ. ನೋಡೋಣ ಅಥವಾ ನಿಜವಾಗ್ಲೂ ಕೂಡ ಇವ್ರಿಗೆ ಯಾರಾದರೂ ಕಳಿಸಿದಾರಾ ಅಥವಾ ಇದರ ಹಿಂದೆ ಏನಾದರೂ ಕೈವಾಡ ಇದೆಯಾ, ಅದು ಕೂಡ ಒಂದಿಷ್ಟು ಕಡೆ ಗಮನಿಸಬೇಕಾಗಿದೆ ಇಲ್ಲಿ. ಎಸ್ಸೇನು ಜೈಲಿನಲ್ಲಿ ರಾಜ್ಯಾತಿಥ್ಯ ಖಂಡಿಸಿ ಬಿಜೆಪಿ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಂಗಳೂರಿನ ಶಿವಾನಂದ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಆರ್ ಅಶೋಕ್, ಬೈವಾ ವಿಜೇಂದ್ರ ಅವರು ರೋಷಾವೇಶ ಒಂದ್ ಕಡೆ ಕೇಳಕ್ಕಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಂತ ಪೊಲೀಸರು ಒಂದ್ ಕಡೆ ಹೈಡ್ರಾಮವೇ ನಡೆದೋಗ್ಬಿಡ್ತು. ಅಲ್ಲಿ ನೋಡಿ, ರಾಜ್ಯಾತಿಥ್ಯ ನಡೀತಾ ಇದೆ, ಜೈಲಿನಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದಿಷ್ಟು ಘಟನೆಗಳು ನಡೀತಾ ಇದ್ದಾವೆ. ಸೊ ಪರಪನ ಅಗ್ರಹಾರದಲ್ಲಿ ಸ್ಮಾರ್ಟ್ಫೋನ್ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಾಗಿರ್ಬೋದು, ಎಣ್ಣೆ ಒಂದು ಕಡೆ ಮೋಜು ಮಸ್ತಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದಿಂದ. ಸೊ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಸೊ ಆ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಬಿಜೆಪಿ ನಾಯಕರು ಒಂದು ರೀತಿಯಾಗಿ ಹೈಡ್ರಾಮವು ಕೂಡ ಒಂದು ಕಡೆ ಆರೋಪ ಆಗುತ್ತೆ ಅಲ್ಲಿ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆರ್ ಅಶೋಕ್ ಅವರಾಗಿರ್ಬೋದು, ಬೈವಾ ವಿಜೇಂದ್ರ ಅವರಾಗಿರ್ಬೋದು, ಕೃಷ್ಣಪ್ಪ ಅವರಾಗಿರ್ಬೋದು, ಸಾಕಷ್ಟು ಬಿಜೆಪಿ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ನೋಡಿ, ಈ ರೀತಿಯಾಗಿ ರಾಜ್ಯಾತಿಥ್ಯ ನಡೀತಾ ಇದೆ, ಇಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಅಲ್ಲಿ. ಪರಪನ ಅಗ್ರಹಾರ ಜೈಲಿನಲ್ಲಿ ಸ್ಮಾರ್ಟ್ ಫೋನ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶೋಭಾ ಕರಂದ್ಲಾಜೆ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಜೈಲುಗಳ ಸುರಕ್ಷತೆ ವಿಚಾರದಲ್ಲಿ SOP ಅನುಷ್ಠಾನಕ್ಕೆ ಮನವಿಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಒಂದು ಕಡೆ SOP ಅನುಷ್ಠಾನಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮನವಿಯನ್ನ ಮಾಡಿರುವಂಥದ್ದು. ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಒಂದ್ ಕಡೆ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಇಷ್ಟೊಂದು ಸ್ಮಾರ್ಟ್ ಫೋನ್ಗಳು ಸಿಗ್ತಾ ಇದ್ದಾವೆ, ಇಷ್ಟೆಲ್ಲವೂ ಕೂಡ ಒಂದು ಕಡೆ ಸಿಗ್ತಾ ಇದೆ, ಹೆಡ್ಫೋನ್ಗಳು ಸಿಗ್ತಾ ಇದ್ದಾವೆ, ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ, ವಿಡಿಯೋ ಕಾಲ್ ಮಾತಾಡ್ತಾರೆ, ಮನೆಯವರ ಜೊತೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಕೈದಿಗಳು ಅಂತಂದಾಗ ಪರಿವರ್ತನೆ ಯಾವ ರೀತಿಯಾಗಿ ಆಗ್ತಾ ಇದ್ದಾರೆ, ಏನು ಕತೆ, ಅಲ್ಲಿ ಹೊರಗಡೆ ಬಂದು ಮಾಡ್ಕೊಂಡ್ಬಂದಿರುವಂಥ ಒಂದಿಷ್ಟು ಗನಂದಾರಿ ಕೆಲಸಗಳನ್ನು ನೋಡ್ತಾ ಹೋದರೆ ಕೊಲೆ ಆರೋಪ, ಕಳ್ಳತನದ ಆರೋಪ, ಇವೆಲ್ಲವೂ ಕೂಡ ಆರೋಪಗಳನ್ನು ಹೊತ್ತುಕೊಂಡು ಬಂದು ಪರಪನ ಅಗ್ರಹಾರದ ಜೈಲಿನಲ್ಲಿ ಒಂದು ಕಡೆ ವಾಸವಾಗಿದ್ದಾರೆ ಅಂತಂದಾಗ, ಅಲ್ಲಿ ಪ್ರಮುಖವಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಂದಾಗ ಯಾವ ರೀತಿಯಾಗಿ ಮನುಷ್ಯ ಪರಿವರ್ತನೆ ಆಗಿ ಹೋಗಬೇಕಾಗಿರುವಂಥದ್ದು. ಆದರೆ ಇವರು ನೋಡಿದ್ರೆ ಇಲ್ಲಿ ಈ ರೀತಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಎಣ್ಣೆ ಹೊಡ್ಕೊಂಡು ಒಳ್ಳೆ ಜಾಲಿ ಮಾಡಿಕೊಂಡು ಒಳ್ಳೆ ಪಾರ್ಟಿ ಮಾಡಿಕೊಂಡು ಇವರು ಪಾರ್ಟಿ ಮೂಡಲ್ಲಿದ್ದಾರೆ. ಹಿಂಗಾದರೆ ಹೆಂಗೆ? ಸೊ ಅದಕ್ಕೋಸ್ಕರ SOP ಅನುಷ್ಠಾನಕ್ಕೆ ಬರಬೇಕಾಗಿದೆ. ಪರಪನ ಅಗ್ರಹಾರ ಜೈಲಿನಲ್ಲಿ ಯಾವಾಗ ಒಂದಿಷ್ಟು ಸ್ಮಾರ್ಟ್ಫೋನ್ಗಳು ಒಂದಿಷ್ಟು ಬಳಕೆ ಆಗ್ತಾ ಇದೆ, ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳು ಇಲ್ಲಿ ಬೆಳಕಿಗೆ ಬಂದಾಗ, ಸೊ ಕೇಂದ್ರ ಗೃಹ ಸಚಿವರಿಗೆ ಅಮಿತ್ ಶಾ ಅವರಿಗೆ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದಾರೆ. ನೋಡಿ, ಜೈಲುಗಳ ಸುರಕ್ಷತೆ ವಿಚಾರದಲ್ಲಿ SOP ಒಂದು ಕಡೆ ಅನುಷ್ಠಾನಕ್ಕೆ ಬರಲೇಬೇಕಾಗಿದೆ ಅಂತ ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಮನವಿ ಕೂಡ ಮಾಡಿದ್ದಾರೆ.